ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನಿಗೆ ಹೆಸರು ಕಾಳು ಮತ್ತು ಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಹೀರೆಕಾಯಿ, ಬೀನ್ಸ್ ಹಾಕಿದ್ದೀನಿ. ಸ್ವಲ್ಪ ಬೇಯಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅರಿಶಿನ ಪುಡಿ ಹಾಕ್ತೀನಿ. ಈಗ ಎಲ್ಲ ಹಾಕಿಟ್ಟಿದ್ದೀನಿ. ಈಗ ಒಂದು ವಿಷಲ್ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಾದಮೇಲೆ ಜೀರಿಗೆ, ಮೆಣಸು ಹಾಕ್ತಾಯಿದ್ದೀನಿ. ಅದ್ರ ನೆಕ್ಸ್ಟು ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು 5. ಇದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ಇದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆಗ್ತಾಯಿದೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಇದು ಕೆಂಪುಗೆ ಆಗ್ತಾಯಿದೆ ನೋಡಿ, ಸಾಕು ಇದು ಹುರ್ಕೊಂಡಿರೋದು. ಈಗ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವ ಈ ಕಾಯಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದು ಹುರಿದಾಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಬೇಳೆ ಸಾಂಬಾರು ಪುಡಿ ಹಾಕೋಣ. ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಆಗಿದೆ. ಈಗ ಇದು ತಣ್ಣಗಾಕ್ಬಿಡೋಣ. ತಣ್ಣಗಾಗಿದೆ. ಈಗ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬೇಳೆನೂ ಬೆಂದಿದೆ ನೋಡಿ. ಈಗ ಬೇಳೆ ಆರೋಕ್ಕಿಟ್ಟಿದೆ. ಅದನ್ನು ಆ ಮಸಾಲೆಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಆ ಮಸಾಲೆ ರುಬ್ಬಾಗಿದೆ. ಈಗ ಟೊಮೊಟೊ ರುಬ್ಕೊತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಕಾದಾದಮೇಲೆ ಸಾಸಿವೆ ಹಾಕೋಣ. ಈಗ ಕಾದಿದೆ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸಣ್ಣಕ್ಕೆ 1/4 ಭಾಗದಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಹಾಕ್ತೀನಿ. ಈಗ ಚಟಪಟ ಅಂತ ಇದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ತಾಯಿದ್ದೀನಿ. ನಾವು ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಈಗ ಟೊಮೊಟೊ ರುಬ್ಬಿಟ್ಟು ಟೊಮೊಟೊನೂ ಹಾಕ್ಕೊತಾ ಇದ್ದೀನಿ. ಈಗ 5 ನಿಮಿಷ ಹುರ್ಕೊಳ್ಳೋಣ. ಅದಾದಮೇಲೆ ಕಟ್ಟನ್ನ ಹಾಕ್ಕೊಳ್ಳೋಣ. ಈಗ ಹುರಿತಾಯಿದ್ದೀನಿ ನೋಡಿ. ಈಗ ಹುರಿದಾಗಿದೆ. ಇನ್ನೇನು 5 ನಿಮಿಷ ಹುರ್ಕೊಳ್ಳಿ ಸಾಕು. ಈಗ ಕಟ್ಟು ಹಾಕೋಣ. ಬೇಯಿಸಿಟ್ಕೊಂಡಿದ್ವಲ್ಲ ಆ ಕಟ್ಟು ಇದಕ್ಕೆ ಹಾಕೋಣ. ಈಗ ಕಟ್ಟು ಹಾಕ್ತಾಯಿದ್ದೀನಿ ನಾನು. ಈಗ ನೋಡಿ ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಕುದ್ದಾಗಿದೆ. ಸಾಂಬಾರು ರೆಡಿಯಾಗಿದೆ. ಈಗ ಇನ್ನೊಂದು ಕಡಾಯಿ ಇಟ್ಕೊಳ್ಳೋಣ. ಇದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ. ಅದು ಚಟಪಟ ಅನ್ನಲಿ. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹೆಚ್ಚಿರುವ ಬೆಳ್ಳುಳ್ಳಿ. ಅದ್ರ ನೆಕ್ಸ್ಟು ಒಣಗಿದ ಮೆಣಸಿನ್ಕಾಯಿ, ಒಂದು 5-6 ಒಣಗಿದ ಮೆಣಸಿನ್ಕಾಯಿ. ಅದಾದಮೇಲೆ ಈರುಳ್ಳಿ ಹಾಕೋಣ. ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ 2. ಅದು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿದ್ದೀನಿ ನಾನು ಉಪ್ಪು. ಈಗ ಇದು ಫ್ರೈ ಆಗಿದೆ. ಈಗ ನಾವು ಕಾಳು ಮತ್ತು ತರಕಾರಿ ಬೇಯಿಸ್ಕೊಂಡಿದ್ವಲ್ಲ ಅದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಇದು ರೆಡಿಯಾಗಿದೆ.
ಇದು 2 ನಿಮಿಷ ತಿರುಗಿಸಾದ್ಮೇಲೆ ಕಾಯಿ ತುರಿ ಹಾಕ್ಕೊಳ್ಳೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.